ನಮಸ್ತೆ ಏಜ್ ನ್ಯೂಸ್ಗೆ ಸ್ವಾಗತ. ಅಂಗಡಿ ಮನೆಯ ಕಸ ರಸ್ತೆಗೆ ಸುರಿದರೆ ಕಸವನ್ನ ಅಂಗಡಿ ಮನೆಗಳ ಒಳಭಾಗಕ್ಕೆ ವಾಪಸ್ ಸುರಿಯಲಾಗುತ್ತೆ. ಅರಸೀಕೆರೆ ನಗರಸಭೆ ಎಚ್ಚರ ಎಚ್ಚರ ಎಚ್ಚರ. ಅಂಗಡಿಗಳ ಕಸ ರಸ್ತೆಗೆ ಸುರಿದ್ರೆ ಅರಸೀಕೆರೆ ನಗರಸಭೆ ವತಿಯಿಂದ ದಂಡ ವಿಧಿಸಲಾಗುತ್ತೆ. ಹಾಗೂ ಸುರಿದಂತಹ ಕಸವನ್ನ ಅಂಗಡಿ ಮುಂದೆ ಸುರಿಯಲಾಗುತ್ತೆ. ದಂಡ ವಿಧಿಸುವುದು ನಮ್ಮ ಉದ್ದೇಶವಲ್ಲ, ಜನರಿಗೆ ಅರಿವು ಮೂಡಿಸುವುದು ನಮ್ಮ ಉದ್ದೇಶ. ವಾಣಿಜ್ಯ ಮಳಿಗೆಗಳು ಮತ್ತು ಮನೆ ಕಸ ಸಂಗ್ರಹಣಕ್ಕೆ ವಾಹನವನ್ನ ನಿಯೋಜನೆ ಮಾಡಲಾಗಿದೆ. ದಯಮಾಡಿ ಅರಸೀಕೆರೆ ನಾಗರಿಕರಿಗೆ ತಿಳಿಯಪಡಿಸುವುದು ಏನಪ್ಪಾ ಅಂದ್ರೆ, ಕಸವನ್ನ ನಿಗದಿತ ವಾಹನಕ್ಕೆ ಹಾಕಬೇಕು ಅಂತ ಅರಸೀಕೆರೆ ನಗರಸಭೆಯ ಪರಿಸರ ಕಾರ್ಯಪಾಲಕ ಅಭಿಯಂತರು ಆದ ಕೆಪಿ ರವಿಕುಮಾರ್ ಅವರು ತಿಳಿಸಿದ್ದಾರೆ. ಅರಸೀಕೆರೆ ನಗರವನ್ನ ಸ್ವಚ್ಛ ಹಾಗೂ ಸುಂದರ ನಗರವನ್ನಾಗಿ ಮಾಡಲು ನಮ್ಮೊಂದಿಗೆ ಸಹಕರಿಸಿ ಅಂತ ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಸೊ ಇವತ್ತು ಈಗ ಕ್ಲಿಯರ್ ಮಾಡಿ ಪೆನಾಲ್ಟಿ ಕಟ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಗಾಡಿ ಸಪ್ರೇಟ್ ಬರುತ್ತೆ, ಮನೆಗೆ ಬರುತ್ತಲ್ಲ ಅದಲ್ಲ, ಸಾಯಂಕಾಲ ಸಪ್ರೇಟ್ ಅಂಗಡಿಗಳಿಗೆ ಬರುತ್ತೆ ಗಾಡಿ, ಅವ್ರಿಗೆ ಹಾಕ್ಬೇಕು ಆಯ್ತಾ. ದಯವಿಟ್ಟು ಓಪನ್ ಮಾಡಿ. ಅದರಲ್ಲಿ ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕ ಇವನ್ನೇ ಗಂಗಾಧರ ನಮಸ್ಕಾರ. ಅರಸೀಕೆರೆ ನಗರಸಭಾ ವತಿಯಿಂದ ಅರಸೀಕೆರೆ ಪಟ್ಟಣದಲ್ಲಿ ಎಲ್ಲ ಸ್ವಚ್ಛತೆಗಾಗಿ ತೀವ್ರಗತಿಯ ಒಂದು ಕ್ರಮಗಳನ್ನು ಜರುಗಿಸಲಾಗ್ತದೆ. ಶಾಲೆ ತಾವೆಲ್ಲ ನೋಡಿರ್ಬೋದು, BBMP ಕೂಡ ಕಸವನ್ನು ಎಲ್ಲಿ ಹಾಕ್ತಾರೆ ಅವರನ್ನು ಹುಡ್ಕೊಂಡು ಹೋಗಿ ಅವರ ಜಾಗಗಳಲ್ಲಿ ಮತ್ತೆ ಕಸವನ್ನು ಸುರಿಯೋದ್ರ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸಿ ಅವರಿಗೆ ಪೆನಾಲ್ಟಿ ಕೂಡ ಆಗ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ನಾವು ಅರಸೀಕೆರೆಯಲ್ಲೂ ಕೂಡ ಕಸವನ್ನು ಇದ್ರ ಉದ್ದೇಶ ಬಂದು ಕಸ ಹಾಕೋದು ಅಥವಾ ದಂಡ ಕಲೆಕ್ಟ್ ಮಾಡೋದಲ್ಲ, ಜನರಿಗೆ ಅರಿವು ಮೂಡಿಸೋದು. ದಯಮಾಡಿ ಅರಸೀಕೆರೆಯ ನಾಗರಿಕರಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ. ಅರಸೀಕೆರೆಯ ನಗರಸಭೆ ವತಿಯಿಂದ ಏನು ವಾಣಿಜ್ಯ ಮಳಿಗೆಗಳಾಗಿರ್ಬೋದು ಅಥವಾ ಮನೆ ಕಸ ಆಗಿರ್ಬೋದು ಸಂಗ್ರಹಣೆ ಮಾಡಲಿಕ್ಕೆ ನಾವು ವಾಹನಗಳನ್ನ ನಿಯೋಜನೆ ಮಾಡಿದ್ದೇವೆ. ಸೊ ದಯಮಾಡಿ ಕಸವನ್ನು ದಯವಿಟ್ಟು ನಿಗದಿತ ವಾಹನಗಳಿಗೆ ನೀಡಿ. ಹೊರಗಡೆ ಹಾಕಿದ್ರೆ ನಮ್ಮ ಕಸವನ್ನು ಹೊರಗಡೆ ಹಾಕಿದ್ರೆ ನಮ್ಮ ಈ ಕಳೆದ ಒಂದು ಮೀಟಿಂಗ್ನಲ್ಲಿ ಈ ಕೂಡ ಒಂದು ದಂಡ ಶುಲ್ಕಗಳನ್ನು ಕೂಡ ಬೈಲಾ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಕನಿಷ್ಠ ನಾವು 250 ರೂಪಾಯಿಯಿಂದ 5,000 ರೂಗಳವರೆಗೆ ದಂಡವನ್ನು ವಿಧಿಸೋಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ದಯವಿಟ್ಟು ದಂಡ ವಿಧಿಸೋದು ಮುಖ್ಯ ಅಲ್ಲ, ನಮಗೆ ಏನು ಕಸವನ್ನು ಕಡ್ಡಾಯವಾಗಿ ನಮ್ಮ ವಾಹನಗಳಿಗೆ ಪಡೆಯೋದು ನಮ್ಮ ಉದ್ದೇಶ. ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ತಮ್ಮ ಅಂಗಡಿಗಳಾಗಿರ್ಬೋದು ಮನೆಗಳಾಗಿರ್ಬೋದು ಕಸವನ್ನು ನಮ್ಮ ನಗರಸಭೆ ವಾಹನಗಳಿಗೆ ನೀಡಿ. ಪರ್ವೇಜ್ ಅಹಮದ್, ಅರಸೀಕೆರೆ AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.